ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂದೆ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸತೀಶ್ ರೆಡ್ಡಿ ಎಲ್ಲರೂ ಕೂಡ ಕೂತ್ಕೊಂಡು ನೋಡಿದ್ದು ಜನಾರ್ದನ್ ರೆಡ್ಡಿ ಅವರ ಆಫೀಸ್. ಇದು ಜನಾರ್ದನ್ ರೆಡ್ಡಿ ಅವರ ಮನೆಗೆ ಹೋಗುವಂತ ದಾರಿ. ಅಲ್ಲಿ ಮುಂದೆ ಕೂತ್ಕೊಂಡು ಇವರೆಲ್ಲ ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಬ್ಯಾನರ್ ಅನ್ನ ಯಾಕೆ ಕಿತ್ತಾಕಿದ್ರಿ ಅಂತೇಳಿ ನೋಡಿ. ಗನ್ಮನ್ಗಳು 1, 2, 3, 4 ಇವರೆಲ್ಲ ಪ್ರೈವೇಟ್ ಗನ್ಮನ್ಗಳು. ಸತೀಶ್ ರೆಡ್ಡಿ ಪ್ರೈವೇಟ್ ಗನ್ಮನ್ಗಳಂತ ಇವರೆಲ್ಲ. ನೋಡಿ ಇಲ್ಲಿ ಬ್ಯಾನರ್ ನ ಕಿತ್ತಾಕ್ಬಿಟ್ಟವ್ರೆ ಅಂತೇಳಿ ಆಕ್ರೋಶ ಭರಿತರಾಗ್ತಾ ಇರೋದು. ನೆಕ್ಸ್ಟ್ ಅಲ್ಲಿಗೆ ಎಂಟ್ರಿ ಕೊಡದೆ 5ನೇ ದೃಶ್ಯಾವಳಿ ನೀವು ನೋಡ್ತಾ ಇದ್ರಿ. ಸೋಮಶೇಖರ್ ರೆಡ್ಡಿ ನೋಡಿ ಇಲ್ಲಿ ಬರ್ತಾರೆ. ಸೋಮಶೇಖರ್ ರೆಡ್ಡಿ ಅವರು ಹೋಗ್ತಾ ಇರ್ತಾರೆ. ಹೋಗ್ತಾ ಇರೋರು ಸೋಮಶೇಖರ್ ರೆಡ್ಡಿ ಅವರು ಹೋಗ್ತಾ ಇದ್ದು ಈ ಕಡೆ ತಿರ್ಕೊಂಡು ಇಲ್ಲೇನೋ ಮಾತಾಡ್ತಾರೆ. ನೋಡಿ ಇಲ್ಲಿ ನೋಡಿ ಈ ಕಡೆ ತಿರುಗ್ತಾರೆ. ಆಗ ಇವರೆಲ್ಲ ಎದ್ದೊಳ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಕೂಡ ಎದ್ದೊಳ್ತಾರೆ. ನೋಡಿ ಸೋಮಶೇಖರ್ ರೆಡ್ಡಿ ಅವರು ಹೋಗ್ತಿರ್ತಾರೆ. ಸೂಕ್ಷ್ಮ ಗಮನಿಸಿ. ಇವ್ರು ಹೋಗ್ತಾ ಇದ್ದವ್ರು ಆ ಕಡೆಗೆ ಈ ಕಡೆಗೆ ಬರ್ತಾರೆ. ಅಲ್ಲಿ ಒಂದು ರೀತಿಯಲ್ಲಿ ಮಾತುಗಳು ಮಾತಾಡೋದಕ್ಕೆ ಆರಂಭ ಆಗುತ್ತೆ. ನೋಡಿ ಆಗ ಅಲ್ಲೆಲ್ಲ ಕೂಡ ಅವ್ರನ್ನ ಕರ್ಕೊಂಡು ಮುಂದಕ್ಕೆ ಪಾಸ್ ಆಗ್ತಾರೆ. ಈಗ ಇವರೆಲ್ಲ ಕೂತಿದ್ದವರೆಲ್ಲ ಎದ್ದೊಳ್ತಾರೆ. ಇಲ್ಲೇ ಯಾರು ಸತೀಶ್ ರೆಡ್ಡಿ ಕೂಡ ಇಲ್ಲೇ ಇರೋದು. ಸತೀಶ್ ರೆಡ್ಡಿ ಕೂಡ ಇಲ್ಲೇ ಇದ್ದಾರೆ. ಅವರ ಗನ್ಮನ್ಗಳನ್ನ ನೋಡ್ತಾ ಇದ್ರಿ. ಸೋಮಶೇಖರ್ ರೆಡ್ಡಿ ಅವರು ಹೋಗ್ತಾ ಇದ್ರು. ಇದೆಲ್ಲ ಆದ್ಮೇಲೆ ಸತೀಶ್ ರೆಡ್ಡಿ ಮತ್ತು ಸೋಮಶೇಖರ್ ರೆಡ್ಡಿ ಅವರ ನಡುವೆ ಮಾತಿನ ಚಕಮಕಿ ಶುರುವಾಗುತ್ತೆ. ವಾಗ್ವಾದ ದೃಶ್ಯವನ್ನು ನೋಡ್ತಾ ಇದ್ರಿ. ನೋಡಿ ಇದಾದ್ಮೇಲೆ ನೆಕ್ಸ್ಟ್ ಲೆವೆಲ್ಗೆ ಹೋಗೋದು. ಒಟ್ಟು 6 ದೃಶ್ಯವನ್ನ ನಾವು ನಿಮಗೆ ತೋರಿಸಿದೀವಿ ಇಲ್ಲಿವರೆಗೆ. ಇದಾದ್ಮೇಲೆ ಎಂಟ್ರಿ ಆಗೋದು ಶ್ರೀರಾಮುಲು ಎಂಟ್ರಿ ಆಗುತ್ತೆ. ಶ್ರೀರಾಮುಲು ಎಂಟ್ರಿ ಆಗುತ್ತೆ. ಸೋಮಶೇಖರ್ ರೆಡ್ಡಿ ಅವರು ಬಂದಾಗಿದೆ. ಆಲ್ರೆಡಿ ಮಾತಿನ ವಾಗ್ವಾದ ಶುರುವಾಗಿದೆ. ಶ್ರೀರಾಮುಲು ಬರ್ತಾರೆ. ಆಗ ಕಳ್ಳಾಟ ನೂಕಾಟ ಶುರುವಾಗುತ್ತೆ. ನೋಡಿ ಶ್ರೀರಾಮುಲು ಇಲ್ಲಿ ಬಂದಿದ್ದಾರೆ. ಕಳ್ಳಾಟ ನೂಕಾಟ ಶುರುವಾಗುತ್ತೆ. ಇದು 7ನೇ ದೃಶ್ಯಾವಳಿ. ಒಟ್ಟು ನಿಮಗೆ 7 ದೃಶ್ಯಗಳನ್ನ ತೋರಿಸಿದ್ದೀವಿ. ಇದಾದ್ಮೇಲೆ ಏನಾಗುತ್ತೆ ನೋಡಿ. ಇದಾದ್ಮೇಲೆ ಏನಾಗೋದು, ಶ್ರೀರಾಮುಲು ಮತ್ತು ಸತೀಶ್ ರೆಡ್ಡಿ ನಡುವೆ ವಾಗ್ವಾದ ಶುರುವಾಗೋದು. ಶ್ರೀರಾಮುಲು ಅಖಾಡಕ್ಕೆ ಎಂಟ್ರಿ ಕೊಡ್ತಾರೆ. ಸತೀಶ್ ರೆಡ್ಡಿ ಜೊತೆ ನೇರವಾಗಿ ವಾಗ್ವಾದ ಧುಮುಕ್ತಾರೆ. ಇದಾದ್ಮೇಲೆ ನೋಡಿ ಅಸಲಿ ಪಿಕ್ಚರ್ ತೆಗೆದುಕೊಳ್ಳೋದು. ಇಲ್ಲಿಯವರೆಗೂ ಕೂಡ ನೀವು ನೋಡಿದ್ದು ಒಂದಾದ್ರೆ ಮುಂದೆ ನೋಡಿದ್ದು ಮತ್ತೊಂದು ಮಜಲನ್ನ ಪಡೆದುಕೊಂಡಂತಹ ದೃಶ್ಯಗಳು. ಶ್ರೀರಾಮುಲು ಮತ್ತು ಸತೀಶ್ ರೆಡ್ಡಿ ನಡೆಯುವಂತ ವಾಗ್ವಾದವನ್ನ ಇಲ್ಲಿವರೆಗೂ ನೀವು ನೋಡಿದ್ರಿ. ಇಲ್ಲಿಯವರೆಗೂ ಕೇವಲ ಮಾತಿನ ಚಕಮಕಿ, ಮಾತಿನ ವಾಗ್ವಾದ, ತಳ್ಳಾಟ, ನೂಕಾಟ ಇಷ್ಟೇ ನಡೆಯುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಹಂತಕ್ಕೆ ಹೋಗೋದು, ನೆಕ್ಸ್ಟ್ ಲೆವೆಲ್ಗೆ ಹೋಗೋದು. ಜಗಳ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಸತೀಶ್ ರೆಡ್ಡಿ ಗನ್ಮನ್ನಿಂದ ಫೈರಿಂಗ್ ಶುರುವಾಗುತ್ತೆ. ಗನ್ಮನ್ಗಳಿಂದ ಗಾಳಿಯಲ್ಲಿ ಗುಂಡು ಹಾರಿಸುವ ಕೆಲಸ ಆಗುತ್ತೆ. ಆಗ ಕಾರ್ಯಕರ್ತ ರಾಜಶೇಖರ್ಗೆ ತಗುಲಿರಬಹುದು. ಜಗಳ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಸತೀಶ್ ಗನ್ಮನ್ನಿಂದ ಫೈರಿಂಗ್ ಆಗುತ್ತೆ. ಸತೀಶ್ ರೆಡ್ಡಿ ಗನ್ಮನ್ಗಳು ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ. ನಿಜವಾಗ್ಲೂ ಟ್ರೈನ್ಡ್ ಗನ್ಮನ್ಗಳು ಅಥವಾ ಯಾರು ಅಂತ ಗೊತ್ತಿಲ್ಲ. ಗಾಳಿಯಲ್ಲಿ ಗುಂಡು ಹಾರಿಸೋದಕ್ಕೂ ನೇರವಾಗಿ ಗುಂಡು ಹಾರಿಸೋದಕ್ಕೂ ತುಂಬಾ ಡಿಫರೆನ್ಸ್ ಇರುತ್ತೆ. ಅದನ್ನು ಕೂಡ ನಿಮಗೆ ತೋರಿಸ್ತೀವಿ. ನಿಮ್ಗೆ ಇಲ್ಲಿವರೆಗೂ ಕೂಡ ಸೀನ್ ಬೈ ಸೀನ್ ಶ್ರೀರಾಮುಲು ಅವರು ಎಂಟ್ರಿ ಆಗೋವರೆಗೂ ದೃಶ್ಯಗಳನ್ನ ಮಾತ್ರ ತೋರಿಸಿದ್ವಿ. ಈಗ ನೆಕ್ಸ್ಟ್ ಲೆವೆಲ್ ಯಾವ ರೀತಿಯಾಗಿತ್ತು ಅನ್ನೋದನ್ನ ನೀವು ನೋಡಿ ನಮ್ಮ ಸ್ಕ್ರೀನ್ ಮೇಲೆ. ನೆಕ್ಸ್ಟ್ ದೃಶ್ಯಾವಳಿ ನಮ್ಮ ಸ್ಕ್ರೀನ್ ಮೇಲೆ. ಇದು ಫೈರಿಂಗ್ ದೃಶ್ಯಾವಳಿ ನೋಡಿ. ಕಲ್ಲು ತೂರಾಟ ಆಗ್ತಾ ಇದ್ದಂತೆ ಫೈರಿಂಗ್ ಕೂಡ ಶುರುವಾಗುತ್ತೆ. ನೋಡಿ ಇಲ್ಲಿ ಗನ್ಮನ್ಗಳು ನೋಡಿ ಎಲ್ಲಿ ಫೈರಿಂಗ್ ಮಾಡ್ತಿದ್ದಾರೆ ಅಂತ. ಯಾವ ಕಡೆ ಫೈರಿಂಗ್ ಮಾಡ್ತಿದ್ದಾರೆ ಇವರು? ಗಾಳಿಯಲ್ಲಿ ಗುಂಡು ಹಾರಿಸ್ತಾರ ಇದೆ. ಅದು ಜನಾರ್ದನ್ ರೆಡ್ಡಿ ಅವ್ರ ಮನೆ ಕಡೆ ಗುಂಡು ಹಾರಿಸ್ತಾರ ಇದೆ. ಜನಾರ್ದನ್ ರೆಡ್ಡಿ ಅವರ ಮನೆ ಕಡೆಗೆ ಗುಂಡು ಹಾರಿಸ್ತಾರ ಇದೆ. ಗಾಳಿಯಲ್ಲಿ ಗುಂಡು ಹಾರಿಸ್ತಾರ ಕಾಣ್ತಾ ಇದೆ. ನೋಡಿ ಕಲ್ಲು ಯಾವ ತರ ಹೊಡಿತಿದ್ದಾರೆ ಅಂತ. ಕಲ್ಲುಗಳು ತೂರಾಟ ಆಗುತ್ತೆ. ಸೋಡಾ ಬಾಟಲ್, ಬಿಯರ್ ಬಾಟಲ್ ತಂದು ಎಸ್ತಾರೆ. ನೋಡಿ ಈ ರೀತಿಯಾಗಿ ಗುಂಡುಗಳನ್ನ ಗನ್ಮನ್ಗಳು ಹಾರಿಸ್ತಾರೆ. ನಾಲ್ಕನೇ ದೃಶ್ಯ ನೀವೀಗ ನೋಡ್ತಾ ಇದ್ದೀರಿ. ಇದು ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂದೆ
ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸತೀಶ್ ರೆಡ್ಡಿ ಎಲ್ಲರೂ ಕೂಡ ಕೂತ್ಕೊಂಡು ನೋಡಿದ್ದು ಜನಾರ್ದನ್ ರೆಡ್ಡಿ ಅವರ ಆಫೀಸ್. ಇದು ಜನಾರ್ದನ್ ರೆಡ್ಡಿ ಅವರ ಮನೆಗೆ ಹೋಗುವಂತ ದಾರಿ. ಅಲ್ಲಿ ಮುಂದೆ ಕುತ್ಕೊಂಡು ಇವರೆಲ್ಲ ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಬ್ಯಾನರ್ ಅನ್ನ ಯಾಕೆ ಕಿತ್ತಾಕಿದ್ರಿ ಅಂತೇಳಿ ನೋಡಿ. ಗನ್ಮನ್ಗಳು 1, 2, 3, 4 ಇವರೆಲ್ಲ ಪ್ರೈವೇಟ್ ಗನ್ಮನ್ಗಳು. ಸತೀಶ್ ರೆಡ್ಡಿ ಪ್ರೈವೇಟ್ ಗನ್ಮನ್ಗಳಂತ ಇವರೆಲ್ಲ. ನೋಡಿ ಇಲ್ಲಿ ಬ್ಯಾನರ್ ನ ಕಿತ್ತಾಕ್ಬಿಟ್ಟವ್ರೆ ಅಂತೇಳಿ ಆಕ್ರೋಶ ಭರಿತರಾಗ್ತಾ ಇರೋದು. ನೆಕ್ಸ್ಟ್ ಅಲ್ಲಿಗೆ ಎಂಟ್ರಿ ಕೊಡದೆ 5ನೇ ದೃಶ್ಯಾವಳಿ ನೀವು ನೋಡ್ತಾ ಇದ್ರಿ. ಸೋಮಶೇಖರ್ ರೆಡ್ಡಿ ನೋಡಿ ಇಲ್ಲಿ ಬರ್ತಾರೆ. ಸೋಮಶೇಖರ್ ರೆಡ್ಡಿ ಇಲ್ಲಿ ಹೋಗ್ತಾ ಇರ್ತಾರೆ. ಹೋಗ್ತಾ ಇರೋರು ಸೋಮಶೇಖರ್ ರೆಡ್ಡಿ ಹೋಗ್ತಾ ಇರೋದು ಈ ಕಡೆ ತಿರ್ಕೊಂಡು ಇಲ್ಲೇನೋ ಮಾತಾಡ್ತಾರೆ. ನೋಡಿ ಇಲ್ಲಿ ನೋಡಿ ಈ ಕಡೆ ತಿರುಗ್ತಾರೆ. ಆಗ ಇವರೆಲ್ಲ ಎದ್ದೊಳ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಕೂಡ ಎದ್ದೊಳ್ತಾರೆ. ನೋಡಿ ಸೋಮಶೇಖರ್ ರೆಡ್ಡಿ ಅವರು ಹೋಗ್ತಿರ್ತಾರೆ. ಸೂಕ್ಷ್ಮ ಗಮನಿಸಿ. ಇವ್ರು ಹೋಗ್ತಾ ಇದ್ದವ್ರು ಆ ಕಡೆಗೆ ಈ ಕಡೆಗೆ ಬರ್ತಾರೆ. ಅಲ್ಲಿ ಒಂದು ರೀತಿಯಲ್ಲಿ ಮಾತುಗಳು ಮಾತಾಡೋದಕ್ಕೆ ಆರಂಭ ಆಗುತ್ತೆ. ನೋಡಿ ಆಗ ಅಲ್ಲೆಲ್ಲ ಕೂಡ ಅವ್ರನ್ನ ಕರ್ಕೊಂಡು ಮುಂದಕ್ಕೆ ಪಾಸ್ ಆಗ್ತಾರೆ. ಈಗ ಇವರೆಲ್ಲ ಕೂತಿದ್ದವರೆಲ್ಲ ಎದ್ದೊಳ್ತಾರೆ. ಇಲ್ಲೇ ಯಾರು ಸತೀಶ್ ರೆಡ್ಡಿ ಕೂಡ ಇಲ್ಲೇ ಇರೋದು. ಸತೀಶ್ ರೆಡ್ಡಿ ಕೂಡ ಇಲ್ಲೇ ಇದ್ದಾರೆ. ಅವರ ಗನ್ಮನ್ಗಳನ್ನ ನೋಡ್ತಾ ಇದ್ರಿ. ಸೋಮಶೇಖರ್ ರೆಡ್ಡಿ ಅವರು ಹೋಗ್ತಾ ಇದ್ರು. ಇದೆಲ್ಲ ಆದ್ಮೇಲೆ ಸತೀಶ್ ರೆಡ್ಡಿ ಮತ್ತು ಸೋಮಶೇಖರ್ ರೆಡ್ಡಿ ಅವರ ನಡುವೆ ಮಾತಿನ ಚಕಮಕಿ ಶುರುವಾಗುತ್ತೆ. ವಾಗ್ವಾದ ದೃಶ್ಯವನ್ನು ನೋಡ್ತಾ ಇದ್ರಿ. ನೋಡಿ ಇದಾದ್ಮೇಲೆ ನೆಕ್ಸ್ಟ್ ಲೆವೆಲ್ಗೆ ಹೋಗೋದು. ಒಟ್ಟು 6 ದೃಶ್ಯವನ್ನ ನಾವು ನಿಮಗೆ ತೋರಿಸಿದೀವಿ ಇಲ್ಲಿವರೆಗೆ. ಇದಾದ್ಮೇಲೆ ಎಂಟ್ರಿ ಆಗೋದು ಶ್ರೀರಾಮುಲು ಎಂಟ್ರಿ ಆಗುತ್ತೆ. ಶ್ರೀರಾಮುಲು ಎಂಟ್ರಿ ನೋಡಿ. ಶ್ರೀರಾಮುಲು ಎಂಟ್ರಿ ಆಗುತ್ತೆ. ಸೋಮಶೇಖರ್ ರೆಡ್ಡಿ ಅವರು ಬಂದಾಗಿದೆ. ಆಲ್ರೆಡಿ ಮಾತಿನ ವಾಗ್ವಾದ ಶುರುವಾಗಿದೆ. ಶ್ರೀರಾಮುಲು ಬರ್ತಾರೆ. ಆಗ ತಳ್ಳಾಟ ನೂಕಾಟ ಶುರುವಾಗುತ್ತೆ. ನೋಡಿ ಶ್ರೀರಾಮುಲು ಇಲ್ಲಿ ಬಂದಿದ್ದಾರೆ. ತಳ್ಳಾಟ ನೂಕಾಟ ಶುರುವಾಗುತ್ತೆ. ಇದು 7ನೇ ದೃಶ್ಯಾವಳಿ. ಒಟ್ಟು ನಿಮಗೆ 7 ದೃಶ್ಯಗಳನ್ನ ತೋರಿಸಿದ್ದೀವಿ. ಇದಾದ್ಮೇಲೆ ಏನಾಗುತ್ತೆ ನೋಡಿ. ಇದಾದ್ಮೇಲೆ ಏನಾಗೋದು, ಶ್ರೀರಾಮುಲು ಮತ್ತು ಸತೀಶ್ ರೆಡ್ಡಿ ನಡುವೆ ವಾಗ್ವಾದ ಶುರುವಾಗೋದು. ಶ್ರೀರಾಮುಲು ಅಖಾಡಕ್ಕೆ ಎಂಟ್ರಿ ಕೊಡ್ತಾರೆ. ಸತೀಶ್ ರೆಡ್ಡಿ ಜೊತೆ ನೇರವಾಗಿ ವಾಗ್ವಾದ ಧುಮುಕ್ತಾರೆ. ಇದಾದ್ಮೇಲೆ ನೋಡಿ ಅಸಲಿ ಪಿಕ್ಚರ್ ತೆಗೆದುಕೊಳ್ಳೋದು. ಇಲ್ಲಿಯವರೆಗೂ ಕೂಡ ನೀವು ನೋಡಿದ್ದು ಒಂದಾದ್ರೆ ಮುಂದೆ ನೋಡಿದ್ದು ಮತ್ತೊಂದು ಮಜಲನ್ನ ಪಡೆದುಕೊಂಡಂತಹ ದೃಶ್ಯಗಳು. ಶ್ರೀರಾಮುಲು ಮತ್ತು ಸತೀಶ್ ರೆಡ್ಡಿ ನಡೆಯುವಂತ ವಾಗ್ವಾದವನ್ನ ಇಲ್ಲಿವರೆಗೂ ನೀವು ನೋಡಿದ್ರಿ. ಇಲ್ಲಿಯವರೆಗೂ ಕೇವಲ ಮಾತಿನ ಚಕಮಕಿ, ಮಾತಿನ ವಾಗ್ವಾದ, ತಳ್ಳಾಟ, ನೂಕಾಟ ಇಷ್ಟೇ ನಡೆಯುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಹಂತಕ್ಕೆ ಹೋಗೋದು, ನೆಕ್ಸ್ಟ್ ಲೆವೆಲ್ಗೆ ಹೋಗೋದು. ಜಗಳ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಸತೀಶ್ ರೆಡ್ಡಿ ಗನ್ಮನ್ನಿಂದ ಫೈರಿಂಗ್ ಶುರುವಾಗುತ್ತೆ. ಗನ್ಮನ್ಗಳಿಂದ ಗಾಳಿಯಲ್ಲಿ ಗುಂಡು ಹಾರಿಸುವ ಕೆಲಸ ಆಗುತ್ತೆ. ಆಗ ಕಾರ್ಯಕರ್ತ ರಾಜಶೇಖರ್ಗೆ ತಗುಲಿರಬಹುದು. ಜಗಳ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಸತೀಶ್ ಗನ್ಮನ್ನಿಂದ ಫೈರಿಂಗ್ ಆಗುತ್ತೆ. ಸತೀಶ್ ರೆಡ್ಡಿ ಗನ್ಮನ್ಗಳು ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ. ನಿಜವಾಗ್ಲೂ ಟ್ರೈನ್ಡ್ ಗನ್ಮನ್ಗಳು ಅಥವಾ ಯಾರು ಅಂತ ಗೊತ್ತಿಲ್ಲ. ಗಾಳಿಯಲ್ಲಿ ಗುಂಡು ಹಾರಿಸೋದಕ್ಕೂ ನೇರವಾಗಿ ಗುಂಡು ಹಾರಿಸೋದಕ್ಕೂ ತುಂಬಾ